ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ಆಂಧ್ರಪ್ರದೇಶದಲ್ಲಿ ತೆಲುಗು ದೇಶಂ ಪಕ್ಷದ ಅಧ್ಯಕ್ಷ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಎನ್ಡಿಎಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಬಿಜೆಪಿ ಹಾಗೆ ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಜೊತೆಗೆ ಸೀಟು ಹಂಚಿಕೆ ಫೈನಲ್ ಆಗಿದೆ. ಬಿಜೆಪಿಗೆ 6, ಪವನ್ ಕಲ್ಯಾಣ್ಗೆ 2 ಸೀಟ್ ಬಿಟ್ಕೊಡೋದಕ್ಕೆ ಚಂದ್ರಬಾಬು ನಾಯ್ಡು ಒಪ್ಪಿದ್ದಾರೆ. ಈ ಮೂಲಕ 25 ಕ್ಷೇತ್ರಗಳಿರುವಂತಹ ಆಂಧ್ರದಲ್ಲಿ 3 ಪಕ್ಷಗಳು ಒಂದಾಗಿ ಜಗನ್ಮೋಹನ್ ರೆಡ್ಡಿಯನ್ನ ಹಣಿಯೋದಕ್ಕೆ ತಂತ್ರವನ್ನ ರೂಪಿಸಿವೆ. ಆಂಧ್ರದಲ್ಲಿ ಲೋಕಸಭಾ ಚುನಾವಣೆ ಜೊತೆಯಲ್ಲೇ ವಿಧಾನಸಭಾ ಚುನಾವಣೆಯೂ ನಡೆಯುತ್ತೆ. ವಿಧಾನಸಭೆಗೂ ಸೀಟು ಹೊಂದಾಣಿಕೆ ಮಾಡಿಕೊಳ್ಳಲಾಗಿದೆ. 175 ಸ್ಥಾನಗಳ ಪೈಕಿ 30 ಸ್ಥಾನವನ್ನ ಬಿಜೆಪಿ ಹಾಗೆ ಜನಸೇನಾಗೆ ಟಿಡಿಪಿ ಬಿಟ್ಕೊಟ್ಟಿದೆ. ತಮಿಳುನಾಡಿನಲ್ಲಿ ಕಮಲ್ ಹಾಸನ್ ನೇತೃತ್ವದ ಎಂಎನ್ಎಂ ಪಕ್ಷ ಡಿಎಂಕೆಗೆ ಬೆಂಬಲವನ್ನ ನೀಡಿದೆ. ಈ ಬಾರಿ ಲೋಕಸಭಾ ಚುನಾವಣೆಯಿಂದ ದೂರ ಉಳಿದಿರುವಂತಹ ಎಂಎನ್ಎಂ ಪಕ್ಷ 2025ರ ರಾಜ್ಯಸಭಾ ಚುನಾವಣೆಯಲ್ಲಿ 1 ಸ್ಥಾನವನ್ನ ಪಡೆದುಕೊಳ್ಳುವ ಬಗ್ಗೆ ಮೈತ್ರಿಯನ್ನ ಮಾಡಿಕೊಳ್ಳಲಾಗಿದೆಯಂತೆ. ದೇಶದ ಹಿತದೃಷ್ಟಿಯಿಂದ ಡಿಎಂಕೆಗೆ ಬೆಂಬಲವನ್ನ ನೀಡ್ತಾ ಇರೋದಾಗಿ ಕಮಲ್ ಹಾಸನ್ ಹೇಳಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಹಾಗೆ ಡಿಎಂಕೆ ಸೀಟು ಹಂಚಿಕೆ ಫೈನಲ್ ಆಗಿದ್ದು, ಕಾಂಗ್ರೆಸ್ 9 ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಇಳಿಯಲಿದೆ. 2019ರಲ್ಲಿ ತಾವೇ ಅಡಿಗಲ್ಲು ಹಾಕಿದ್ದಂಥ ಸೆಲಾ ಸುರಂಗ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಈಗ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದಾರೆ. ಅರುಣಾಚಲ ಪ್ರದೇಶದಲ್ಲಿ ಸುಮಾರು 825 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಸುರಂಗ ಮಾರ್ಗವನ್ನು ಪ್ರಧಾನಿ ಮೋದಿ ರಾಷ್ಟ್ರಕ್ಕೆ ಸಮರ್ಪಿಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ವಿರುದ್ಧ ಗುಡುಗಿದಂತ ಮೋದಿ, ಗಡಿ ಪ್ರದೇಶ ಅಭಿವೃದ್ಧಿ ಆಗದಂತೆ ಕಾಂಗ್ರೆಸ್ ಪ್ರಯತ್ನಿಸಿತ್ತು, ಈ ಸುರಂಗವನ್ನ ಈ ಮೊದಲೇ ಮಾಡಬಹುದಾಗಿತ್ತು, ಆದರೆ ಕಾಂಗ್ರೆಸ್ ಮನಸ್ಸು ಮಾಡಲಿಲ್ಲ ಅಂತ ಕುರಿತಿದ್ದಾರೆ. ಇನ್ನು ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆನೆ ಹಾಗೆ ಜೀಪ್ ಸಫಾರಿಯನ್ನ ಮಾಡಿದ್ದಾರೆ. ಯುನೆಸ್ಕೋ ಗುರುತಿಸಿರುವಂತಹ ವಿಶ್ವ ಪಾರಂಪರಿಕ ತಾಣ ಹಾಗೆ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಭೇಟಿ ನೀಡಿದಂತ ಮೋದಿ ಮೊದಲು ಆನೆ ಸಫಾರಿ ಮಾಡಿದ್ರು, ನಂತರ ಜೀಪ್ನಲ್ಲಿ ಅರಣ್ಯ ಸಂಚಾರವನ್ನ ಮಾಡಿದ್ದಾರೆ. ಸನಾತನ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಸಂಕಷ್ಟದಲ್ಲಿರುವಂತಹ ತಮಿಳುನಾಡು ಸಚಿವ ಉದಯನಿಧಿ ಸ್ಟಾಲಿನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇಲ್ಲಿ ಜಾಫರ್ ಸಾದಿಕ್ನನ್ನ ಎನ್ಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಇವರು ಡಿಎಂಕೆಯ ಮಾಜಿ ಪದಾಧಿಕಾರಿ ಕೂಡ. ವಿದೇಶಕ್ಕೆ ಡ್ರಗ್ಸ್ ಸಪ್ಲೈ ಮಾಡಿದ ಆರೋಪದಲ್ಲಿ ಬಂದಿಯಾಗಿರುವಂತಹ ಜಾಫರ್ ಉದಯನಿಧಿಗೆ ಹಣ ನೀಡಿದ್ದಾಗಿ ಎನ್ಸಿಬಿ ಮುಂದೆ ಹೇಳಿದ್ದಾನೆ. ಹೀಗಾಗಿ ಉದಯನಿಧಿ ಸ್ಟಾಲಿನ್ಗೂ ನೋಟಿಸ್ ಕೊಡೋದಕ್ಕೆ ಎನ್ಸಿಬಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಧಾರಾಕಾರ ಮಳೆಗೆ ಬ್ರೆಜಿಲ್ ತತ್ತರಿಸಿ ಹೋಗಿದೆ. ನಿರಂತರವಾಗಿ ಸುರಿದಂತಹ ಮಳೆಗೆ ನದಿಗಳು ಉಕ್ಕಿ ಹರಿತಾ ಇದ್ದು ಸಾವಿರಾರು ಎಕರೆ ಪ್ರದೇಶ ಜಲಾವೃತವಾಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆಗಳು ಮುಳುಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕೃಷಿ ಭೂಮಿ, ಹಳ್ಳಿಗಳು ಜಲಾವೃತಗೊಂಡಿದ್ದು ಜನ ಮೋಟಾರ್ ಬೋಟ್ ಅನ್ನು ಬಳಸ್ತಾ ಇದ್ದಾರೆ. ಇಂಗ್ಲೆಂಡ್ ವಿರುದ್ಧದ 5ನೇ ಹಾಗೆ ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ 64 ರನ್ಗಳ ಗೆಲುವು ದಾಖಲಿಸಿದೆ. ಈ ಮುಖೇನವಾಗಿ ಟೆಸ್ಟ್ ಸರಣಿಯನ್ನ 4-1 ಅಂತರದಿಂದ ವಶಪಡಿಸಿಕೊಂಡಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ 218 ರನ್ ಪೇರಿಸಿತ್ತು. ಇದಕ್ಕೆ ಉತ್ತರವಾಗಿ ಭಾರತ 477 ರನ್ ಗಳಿಸಿ 259 ರನ್ಗಳ ಮುನ್ನಡೆಯನ್ನ ದಾಖಲಿಸಿತ್ತು. ಈ ಗುರಿ ಬೆನ್ನತ್ತಿದಂತ ಇಂಗ್ಲೆಂಡ್ 195 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಅನ್ನು ಕಳೆದುಕೊಂಡಿದೆ.